ರೆಡಿ ಅಮ್ಮ, ನೀವು ಎಷ್ಟು ನಿಮ್ಮ ಸಿನಿ ಕೆರಿಯರ್ ಅಲ್ಲಿ ಹಲವು ಪಾತ್ರಗಳನ್ನ ನಿಭಾಯಿಸಿದ್ರ. ಈ ಲಕ್ಷ್ಮಿ ಕ್ಯಾರೆಕ್ಟರ್ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅಂತ? ಪ್ರತಿಯೊಂದು ಆರ್ಟಿಸ್ಟ್ಗೂ, ದೊಡ್ಡ ದೊಡ್ಡ ಆರ್ಟಿಸ್ಟ್, ಚಿಕ್ಕ ಚಿಕ್ಕ ಎಲ್ಲ ಆರ್ಟಿಸ್ಟ್ಗಳಿಗೂ ಅವರು ಸುಮಾರು ವರ್ಷ ಕೆಲಸ ಮಾಡಿರ್ತಾರೆ, ಸುಮಾರು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿರ್ತಾರೆ. ಆದರೆ ಅವ್ರಿಗೆ ತೃಪ್ತಿ ಆಗುವಂತಹ ಒಂದು ಪಾತ್ರಗಳು ಸಿಗೋದು ಐ ಕ್ಯಾನ್ ಸೇ 10%. ಈಗ ನಂದೇ ನೋಡಿ 110 ಫಿಲಂ ದಾಟಿರ್ಬೋದು ಅಂತ. ಆದ್ರೆ ನೀವು ಕೇಳಿದ್ರೆ ನಾನು ಮುಗ್ಗರಮಳೆ, ಗಾಳಿಪಟ, ಉಗ್ರಮು ಇಷ್ಟೇ ಹೇಳ್ತೀನಿ. ಹಂಗೆ ಈ ಪಾತ್ರ ಆ ಲಿಸ್ಟ್ ಅಲ್ಲಿ ಸೇರುತ್ತೆ. ನಂದು ಮೂಡಲ ಮನೆ, ವೈಶಾಲಿ ಕಾಸರಗೋಡು, ಆ ಲಿಸ್ಟ್ ಅಲ್ಲಿ ಇದು ಸೇರುತ್ತೆ ಅಂದ್ರೆ ಒಂದು ಆರ್ಟಿಸ್ಟ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ನೀವೇ ಯು ಕ್ಯಾನ್ ಥಿಂಕ್. ಸೊ ನೀವು ತುಂಬಾ ತೃಪ್ತಿ ಪಟ್ಟಿರೋ ಒಂದು ಪಾತ್ರ ಅಂತ ಹೇಳ್ಬೋದು. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಈ ಸ್ಟೋರಿನ ನರೇಟ್ ಮಾಡೋವಾಗ ಸೊ ನಿಮ್ಮ ಎಕ್ಸ್ಪ್ರೆಷನ್ ಯಾವ ತರ ಇತ್ತು, ಯಾವ ತರ ನೀವು ರಿಯಾಕ್ಟ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ನಾನು ಅಭಿಜಿತ್ ಅವ್ರು ಯಾರು ಅಂತ ನನಗೆ ಪರಿಚಯ ಇಲ್ಲ. ಅವ್ರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು ಒಬ್ಬ ಮಗನ ತಾಯಿನ ಇಷ್ಟು ಪ್ರೀತಿಸ್ಬೋದಾ, ಯಾಕಂದ್ರೆ ಈಗಿನ ಕಾಲದಲ್ಲಿ ಇಗ್ನೋರ್ ಮಾಡೋದೇ ಕಷ್ಟ, ಇದು ಜಾಸ್ತಿ. ಅಂದ್ರೆ ತಂದೆ ತಾಯಿ ಮಾಡ್ಕೊಳ್ಳದೆ ಇರೋದು, ಓಲ್ಡ್ ಏಜ್ he loves his mother passionately. ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕತೆ ಕೇಳಿದಾಗ ನನಗೆ ಇವಾಗ ಇಷ್ಟು ವರ್ಷದಿಂದ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಲ್ಲ, ಆ ಎಮೋಷನ್ ನನ್ಗೆ ಅರ್ಥ ಆಗುತ್ತೆ. ಇದ್ರಲ್ಲಿ ಕತೆ ಅಂತ ಏನೂ ಇಲ್ಲ, ಇಟ್ಸ್ ಜಸ್ಟ್ ಅ ಸೀನ್ ಅಷ್ಟೇ, ನಂಗೆ ಅರ್ಥ ಆಗುತ್ತೆ. ಸೊ ಐ ಸೆಡ್ ಓಕೆ. ಅದಾದ್ಮೇಲೆ ನಾನು ಸೆಟ್ಗೆ ಹೋದಾಗ ಅವರು ಟೆಕ್ನಿಕಲಿ ಸೌಂಡ್ ಅಂತ, ಯಾಕಂದ್ರೆ ಕತೆಗಳು ತುಂಬಾ ಬಣ್ಣಕ್ಕೆ ಹೇಳ್ತಾರೆ, ಎಕ್ಸಿಕ್ಯೂಷನ್ ಅಲ್ಲಿ ಇರೋದು. ಇಮ್ಯಾಜಿನೇಷನ್ ಅಲ್ಲಿ ನೀವು ಸಾವಿರ ಹೇಳ್ಬೋದು, ಎಕ್ಸಿಕ್ಯೂಷನ್ ಇಸ್ ಡಿಫ್ರೆಂಟ್. ಸೊ ಫಸ್ಟ್ ಒಂದೆರಡು ಶಾರ್ಟ್ ತಗೊಂಡಾಗ ಒಳ್ಳೆ ಟೆಕ್ನಿಷಿಯನ್ ನಾನು ನೋಡ್ಕೊಂಡಿದ್ದು ಒಳ್ಳೇದಾಯ್ತು. ಸೊ ಈ ಶೂಟಿಂಗ್ ಅನುಭವ ಹೇಗಿತ್ತು ಮೇಡಮ್? ಇಟ್ ವಾಸ್ ವೆರಿ ಸಿಂಪಲ್. ಅವರು ಅಂತ ತುಂಬಾ ಜನ ಕೂರಿಸ್ಕೊಳ್ಳೋದು, 100 ಲೈಟ್ಗಳು ಹಾಕೋದು, ಹೆವಿ ಮೇಕಪ್ ಮಾಡೋದು. ಅಲ್ಲಿ ಮೇಕಪ್ ಅಂತ ಮಾಡ್ಕೊಂಡಿದ್ದು ನಾನು ಒಳ್ಳೆ, ಪಾಪ ಅವ್ರ ಅಮ್ಮ ಇಲ್ಲಿ ಯಾವ ಆರ್ಟಿಸ್ಟ್ಗಳು ಮೇಕಪ್ ಮಾಡ್ಕೊಂಡಿಲ್ಲ. ಮನೇನೂ ಅಷ್ಟೇ ಗ್ರ್ಯಾಂಡ್ ಮನೆ ಅಲ್ಲ, ಆದ್ರೆ ಇಂಥದ್ದು ಟೆಕ್ನಿಕಲಿ ತೋರಿಸೋದು ತುಂಬಾ ಕಷ್ಟ. ಅದಕ್ಕೆ ಎಕ್ಸ್ಪೀರಿಯನ್ಸು ಇರಬೇಕು, ಐಡಿಯಾ ಇರಬೇಕು. ಏನು ಇಲ್ಲದೆ ಇರೋದು, ಇವಾಗ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ದೊಡ್ಡ ದೊಡ್ಡ ರಿಚ್ ಸೋಫಾಗಳು, ಲ್ಯಾಂಪ್ಗಳು, ಶ್ಯಾಂಡಲೇರ್ಸ್, ಇದು ಯಾವುದು ಇಲ್ಲದೆ ಇದ್ದಾಗ ರಿಚ್ ಆಗಿ ತೋರಿಸೋದಿದೆಯಲ್ಲ. ಒಂದು ಪಾಳು ಬಿದ್ದೋಗಿರೋ ಮನೆ, ಅವರು ನಳಿನಿ ಪಾತ್ರ ಮಾಡೋದು, ಮೇಕಪ್ ಇಲ್ಲ, ಆರ್ಟಿಸ್ಟ್ ಇಲ್ಲ, ಅಲ್ಲಿ ಇರೋದು ಚಾಲೆಂಜ್. ಅಮ್ಮ, ಇಷ್ಟು ಒಳ್ಳೆ ಸಬ್ಜೆಕ್ಟ್ ಬಂದಿದೆ, ಇದನ್ನ ಹೆಚ್ಚಿನ ಜನಕ್ಕೆ ರೀಚ್ ಮಾಡಬೇಕು ಅನ್ನೋದು ನನ್ನ ಪರ್ಸನಲ್ ಒಂದು ಸಜೆಷನ್. ನಿಮ್ಮ ಚಿತ್ರತಂಡ ಕಡೆಗೆ ನೀವು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಜನಕ್ಕೆ ಆದಷ್ಟು ರೀಚ್ ಆಗಬೇಕು ಅನ್ನೋ ಉದ್ದೇಶ? ನಾನು ಅದೇ ಇವಾಗ ಯೋಚನೆ ಮಾಡ್ತಾ ಇದ್ದೆ. ನಾನು ಇವತ್ತೇ ನೋಡಿದ್ದೆ, ಇದು ಸೆಕೆಂಡ್ ಟೈಮ್ ಆಗಿದೆ. ಫಸ್ಟ್ ಟೈಮ್ ನಾನು ಹುಷಾರಿಲ್ಲ, ನಂಗೆ ಬರೋಕ್ಕಾಗಿಲ್ಲ, ನಾನು ಈಗಲೇ ನೋಡಿದ್ದು. ಇದು ನಾನು ಇದರಲ್ಲಿ ಅದೇನಂತಾರೆ, ಒಂದೇ ಕಲ್ಲಲ್ಲಿ ಎರಡು ವ್ಯಕ್ತಿ. ಇಲ್ಲಿ ಅಭಿಜಿತ್ ಒಂದು ಒಳ್ಳೆ ಕೆಲಸ ಮಾಡಿದಾನೆ, ಅವನಿಗೋಸ್ಕರನೂ ನಾನು ರೀಚ್ ಮಾಡಬೇಕು. ಇಲ್ಲಿ ನಂದು ಸ್ವಾರ್ಥನೂ ಇದೆ. ನಂದು ಒಂದು ಒಳ್ಳೆ ರೋಲ್ ಇದೆ, ಸೊ ನನಗೂ ಒಳ್ಳೇದಾಗಬೇಕು. ಸೊ ಇವಾಗ ನಾನು ಪ್ಲಾನ್ ಮಾಡಬೇಕು. ಈಗ ಐ ಆಮ್ ನಾಟ್ ವೆರಿ ಆಕ್ಟಿವ್ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ. ಯಾವಾಗಲೂ ರೀಲ್ಸ್ ಹಾಕೋದಿದ್ದು ನಾನು ಯಾವತ್ತೂ ಮಾಡಿಲ್ಲ. ಸೊ ನನಗೇನು ಲಕ್ಷಾಂತರ ಜನ ಫಾಲೋವರ್ಸ್ ಇಲ್ಲ. ಯಾವ್ದಾದ್ರು ಚಾನೆಲ್ ಟೆಲಿಕಾಸ್ಟ್ ಮಾಡ್ಬೋದಾ, ಯಾವ್ದಾದ್ರು OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್, ಆ ಥರ ಏನ್ ಮಾಡ್ಬೋದು ರೀಚ್ ಆಗುತ್ತೆ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್. ಮೇಡಮ್, ನಿಮ್ಮ ಡೈರೆಕ್ಷನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದೊಂದು ನನಗೆ ಸಣ್ಣ ಸಣ್ಣ ಹುಡುಗರೆಲ್ಲ ಧೈರ್ಯ ಮಾಡ್ತಾರೆ. ಧೈರ್ಯ ಮಾಡಿ ನೋಡಿ, ಇವಾಗ ಅವರೇನು ಕೋಟ್ಯಾಧಿಪತಿ ಅಲ್ಲ, ಏನೂ ಅಲ್ಲ, ಆದ್ರೆ ಒಂದು ಪ್ರೀತಿಗೋಸ್ಕರ, ಒಂದು ಎಮೋಷನ್ಗೋಸ್ಕರ ಎಷ್ಟು ಧೈರ್ಯ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು. ನಾನು ಯಾವಾಗ ಧೈರ್ಯ ಮಾಡೋದು, ನನಗೂ ಕ್ರಿಯೇಟಿವಿಟಿ ಇದೆ, ಆಸೆ ಇದೆ, ಡೈರೆಕ್ಷನ್ ಮಾಡೋದು ಒಂದಿಷ್ಟು ಮಾಡಿದ್ದೇನೆ ಝೀಗೆ ಎಲ್ಲದಕ್ಕೂ. ಬಟ್ ಅದೆಲ್ಲ ಅವ್ರು ಹೇಳಿದ್ದು ಸೀರಿಯಲ್ಸ್, ನಮಗೂ ಇಮ್ಯಾಜಿನೇಷನ್ ಮಾಡ್ಬೇಕಲ್ಲ. ಇಲ್ಲ, ಅಭಿನೇ ನನಗೆ ಇನ್ಸ್ಪಿರೇಷನ್ ಸದ್ಯದಲ್ಲೇ ಬರ್ತದೆ. ಓಕೆ, ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಾಜೆಕ್ಟು ನಮ್ಮ ಶೋ